ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಸೀಮಂತಗಿನ್ನ ಯಾರನ್ನೂ ಕರೆದಿಲ್ಲ. ಅದಿತಿ, ಅಂಜು ಎಲ್ಲರನ್ನೂ ಕರೆದ್ಬಿಡ್ತೀನಿ, ಸರಿನಾ? ಬರೋಕ್ಕಿಂತ ಮುಂಚೆ ಒಂದು ಫೋನ್ ಮಾಡ್ಬಿಟ್ಟು ಅಮ್ಮ, ನಾವು ನಾಳೆ ಸೈಟ್ ಕಡೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಅಮ್ಮ, ನೀನು ಸೈಟು ಅಂತಿದ್ದಂಗೆ ನೆನಪಾಯ್ತು. ನಾವು ಸೈಟ್ ಕೊಡ್ಸಿದ ಖುಷಿಲಿ ಬೇರೆ ಕೆಲಸನ ಮರ್ತೋಗ್ಬಿಟ್ಟಿದ್ವಿ. ಏನು ಸೀಮಂತ ಮುಗಿತಿದ್ದಂಗೆ ಮನೆ ಕಟ್ಸೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತೀವಿ. ಅಮ್ಮೋ, ಹಾಗೆ ನೋಡಿದ್ರೆ ನಾವು ಇದನ್ನೆಲ್ಲ ಮಾಡಬೇಕು, ಆದರೆ ನೀವೇ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ. ನಿಮ್ಮ ಮದುವೆ ಆಗಿ ಇಷ್ಟು ದಿವಸ ಆದರೂ ನಿಮಗೆ ಏನೂ ನಮ್ಮ ಕೈಯಿಂದ ಕೊಡೋದಕ್ಕಾಗಲಿಲ್ಲ. ಅದ್ರ ಬದಲು ನೀವೇ ನಮಗೊಂದು ಸೈಟ್ ಕೊಡಿಸಿ ಹೀಗೆ ನೋಡಿದ್ರೆ ಮನೇನೂ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅಪ್ಪ, ನಮಗೆ ಅಂತ ನೀವು ಎಲ್ಲನೂ ಮಾಡಿದ್ದೀರಾ. ಚೆನ್ನಾಗಿ ಓದಿಸಿದ್ದೀರಾ, ಬೆಳೆಸಿದ್ದೀರಾ, ಒಳ್ಳೆ ಮನೆಗೆ ಮದುವೆನೂ ಕೂಡ ಮಾಡಿಕೊಟ್ಟಿದ್ದೀರಾ. ಇದಕ್ಕೂ ಮೀರಿ ಇನ್ನೇನಪ್ಪ ಕೊಡೋಕ್ಕಾಗತ್ತೆ? ಹೌದಪ್ಪ, ನೀವು ನಮಗೆ ಜನ್ಮ ಕೊಟ್ಟಿದ್ದೀರಾ. ಇದಕ್ಕಿಂತ ಇನ್ನೇನು ಜಾಸ್ತಿ ಕೇಳೋಕ್ಕಾಗತ್ತೆ ಹೇಳಿ? ಎಲ್ರಿಗಿಂತ ಭಿನ್ನವಾಗಿರೋದೇನೂ ನಾವು ಮಾಡಿಲ್ಲ ಮಕ್ಕಳ. ಎಲ್ಲ ತಂದೆ ತಾಯಿಯಂದ್ರು ಮಾಡೋದನ್ನೇ ನಾವು ಮಾಡಿದ್ದೀವಿ. ಆದರೆ ಯಾವ ಮಕ್ಕಳು ಮಾಡದೇ ಇರೋದನ್ನು ನೀವು ಮಾಡಿದ್ದೀರ. ಗಂಡನ ಮನೇಲಿ ಇದ್ಕೊಂಡೇ ಸೈಟ್ ಕೊಡ್ತಿದ್ದೀರಾ. ಸೈಟ್ ಕೊಡ್ಸಿದ್ದೀರಾ ಅಂತ ಈಗ ಅದ್ರ ಮೇಲೆ ಮನೇನೂ ಕಟ್ಟಿಸ್ಕೊಡಿ ಅಂತ ಕೇಳೋದು ತಪ್ಪಾಗತ್ತೆ. ಹೌದು ಕಣ್ರಿ, ನಾವು ಆ ಥರ ನಿರೀಕ್ಷೆನೂ ಮಾಡಬಾರ್ದು. ಈಗಾಗಲೇ ನಿಮ್ಮಪ್ಪ ಬ್ಯಾಂಕಲ್ಲಿ ಲೋನ್ ಕೇಳಿದ್ದಾರೆ. ಇನ್ನೊಂದು ವಾರದಲ್ಲಿ ಆಗುತ್ತೆ ಅಂತ ಕೂಡ ಹೇಳಿದಾರಂತೆ. ದೇವ್ರ ದಯದಿಂದ ಅದೊಂದು ಆಗ್ಬಿಟ್ರೆ ಆದಷ್ಟು ಬೇಗ ಒಂದು ಮನೆ ಕಟ್ಬಿಡ್ಬೋದು. ಈಗ ಇವ್ರ ಸಂಬಳನೂ ಚೆನ್ನಾಗಿದೆ. ಇವ್ರ ಸಂಬಳದಲ್ಲಿ ಮನೆ ನಿಭಾಯಿಸ್ಕೊಂಡು ಲೋನ್ ಕಟ್ಕೊಂಡು ಹೋಗೋದು ಅಷ್ಟೇ. ಆಯ್ತಮ್ಮ, ನಿಮ್ಗೆ ಅನುಕೂಲ ಆಗುತ್ತೆ ಅಂದರೆ ಹಾಗೆ ಮಾಡಿ. ಸರಿ ಬಾ, ಅದಿತಿ ಅಂಜುಗೆ ಇಷ್ಟವಾಗಿರೋ ಹಣ್ಣುಗಳೆಲ್ಲ ಇದೆ, ಕೊಡ್ತೀನಿ. ಪರಿಮಳ ಅವರೇ, ಓ ಪರಿಮಳ ಅವರು ಯಾವಾಗ ಬಂದ್ರಿ? ಈಗ ಸ್ವಲ್ಪ ಹೊತ್ತಾಯ್ತು. ಆರ್ತಿ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ನನಗೆ ಹೇಳ್ಬೇಕು ತಾನೆ? ಮಂಜುನಾಥ್ ಅವರೇ, ನೀವು ಜೈಲಿಗೆ ಹೋಗಿ ಬಂದ್ರಿ, ಈಗ ಹೇಗಿದ್ದೀರಾ? ಹೌದು ಸುಹಾಸಿನಿ ಅವರೇ. ಅಮೂಲ್ಯ, ಬರೀ ಹಣ್ಣುಗಳು ಕೊಟ್ಟು ಕಳಿಸಿದ್ರೆ ಸಾಕಾ? ಬೇರೆ ಏನಾದರೂ ಇದ್ರೂ ಕೊಟ್ಟು ಕಳಿಸು. ನಿನ್ನ ಗಂಡನ ಮನೆ ಆಸ್ತಿ ಏನು ಕರ್ಗೋಗಲ್ಲ. ಅತ್ತೆ, ಅಮ್ಮೋ, ನಮ್ಮ ಮನೇಲಿ ಮೊನ್ನೆ ತಂದಿರೋ ಹಣ್ಣು ತುಂಬ ಇದೆ ಅಲ್ವೇನ್ರಿ? ಹೌದು, ಅದಿತಿ ಅಂಜು ಅದನ್ನೇ ತಿಂತಾರೆ. ಸುಹಾಸಿನಿ ಅವರೇ, ನಾವು ನಮ್ಮ ಮಗಳನ್ನು ನೋಡೋದಕ್ಕೆ ಬಂದಿದ್ವಿ, ಇಲ್ಲಿಂದ ಏನೂ ತಗೊಂಡು ಹೋಗೋದಕ್ಕೆ ಬಂದಿರಲಿಲ್ಲ.
ನೋಡ್ದೆ ಧ್ರುವ, ನಿನ್ಗೋಸ್ಕರ ನಾನು ಏನೇನೆಲ್ಲ ಮಾಡ್ತಾ ಇದ್ದೀನಿ ಅಂತ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ವೇದನ್ ಬಾವ ನೀನ್ ಲವ್ ಮಾಡ್ತಿರೋ ಹುಡುಗಿ ಯಾರು ಅಂತ ಹುಡುಕ್ತಾ ಇದ್ದಾರೆ. ಅವ್ರಿಗೇನು ಗೊತ್ತು, ನಾನು ನಿನ್ನ ಪಕ್ಕದಲ್ಲೇ ಇದ್ದೀನಿ. ಏನಾಗ್ಲಿ ಧ್ರುವ, ನಮ್ಮ ಲವ್ಗೆ ಅವರೆಲ್ಲರೂ ಸಪೋರ್ಟ್ ಮಾಡ್ತಾರೆ ಅನ್ನೋ ವಿಷಯ ಅಂತೂ ಗ್ಯಾರಂಟಿ ಆಗೋಯ್ತು. ಇನ್ನೇನಿದ್ರು ನಾನು ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಧ್ರುವನ್ ಲವ್ ಮಾಡ್ತಿರೋ ಹುಡುಗಿ ನಾನೇ ಅಂತ ಹೇಳ್ಬೇಕಷ್ಟೆ. ಆದರೂ ನೀನು ಹುಷಾರಾಗೋ ತನಕ ಈ ವಿಷಯನ ಯಾರ ಹತ್ರನೂ ಹೇಳಲ್ಲ ಧ್ರುವ. ಯಾಕಂದರೆ ಆ ಸುಹಾಸಿನಿ ನಮ್ಮನ್ನು ದೂರ ಮಾಡೋದಕ್ಕೂ ಹೇಸಲ್ಲ. ಆಮೇಲೆ 3ನೇ ಮಗನೂ ಬುಟ್ಟಿಗೆ ಹಾಕೊಂಡ್ಲು ಅಂತ ನಮ್ಮ ಅಪ್ಪ ಅಮ್ಮಂಗೆ ಏನೇನೋ ಹೇಳಿ ಅವಮಾನ ಮಾಡಿಬಿಡ್ತಾಳೆ. ಅದಕ್ಕೆ ಮೊದಲು ನೀನು ಹುಷಾರಾಗಬೇಕು. ನೀನು ಹುಷಾರಾದ್ಮೇಲೆ ಈ ವಿಷಯನ ಎಲ್ರಿಗೂ ರಾಜಾರೋಷವಾಗಿ ಹೇಳ್ಬೋದು. ಧ್ರುವ, ನಿನ್ನ ಲವ್ ಮಾಡ್ತಿರೋ ಹುಡುಗಿ ನಾನೇ ಅಂತ ವೇದನ್ ಬಾವಂಗ್ ಗೊತ್ತಾದ್ರೆ ಹಿಂದೆ ಮುಂದೆ ನೋಡ್ದೆ ನಮ್ಮಿಬ್ರನ್ನ ಮದ್ವೆ ಮಾಡಿಸ್ತಾರೆ. ಹಾಗೇನಾದ್ರು ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಧ್ರುವ? ಕನಸುಗಳ ರಾಶಿಯನು ತಂದ ಓ ಚೆಲುವೆಯೇ, ಮೊಣ ಒಂಟಿ ಜೀವದ ಕೂಗಿಗೆ ತಂಗಾಳಿ ತಂದವೋ ದೈವವೇ, ನಿನಗೇನು ನಾನು ನೀಡಲೇ. ನಾನು ಈ ಥರ ಏನಾದರೂ ಒಂದು ಆಗುತ್ತೆ ಅಂತ ಮೊದಲೇ ನಿರೀಕ್ಷೆ ಮಾಡಿದ್ದೆ. ಕಡೆಗೂ ನಾನು ಅಂದ್ಕೊಂಡ ಹಾಗೆ ಆಯಿತು. ಒಂದೊಂದ್ಸಲ ಈ ಮನೆಗೆ ಬರಲೇಬಾರ್ದು ಅಂತ ಅನ್ಸುತ್ತೆ. ನನಗೂ ಹಾಗೆ ಅನಿಸುತ್ತೆ ರೀ. ಆದರೆ ಏನು ಮಾಡೋದು, ಮಕ್ಕಳನ್ನ ನೋಡೋದಕ್ಕಾದ್ರೂ ಬರಲೇಬೇಕಲ್ವಾ? ಪರಿಮಳ, ಮಂಜು, ಯಾವಾಗ ಬಂದ್ರಿ? ಬನ್ನಿ, ಒಳಗೆ ಬನ್ನಿ. ಅಮ್ಮ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ನೀವೆಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಅಮ್ಮ, ನಾವೇ ಬಂದಿದ್ದೀವಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅಯ್ಯೋ, ನನಗೆಲ್ಲಿ ಕಣ್ ಕಾಣಿಸುತ್ತೆ. ಹೊರಗಡೆ ನಿಮ್ಮ ಧ್ವನಿ ಕೇಳಿದ್ನಲ್ಲ, ಪರಿಮಳ ಬಂದಿದ್ದಾಳೆ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಮನ್ನು ಕರೆದೆ. ಹೌದು, ಈಗ ಯಾರ ಸಹಾಯನೂ ಇಲ್ಲದೆ ನೀವು ಒಬ್ಬರೇ ಓಡಾಡ್ತೀರಾ? ಅಯ್ಯ, ಇಲ್ಲಪ್ಪ, ನಾನೆಲ್ಲಿ ಒಬ್ಬೊಬ್ಬಳೇ ಓಡಾಡ್ತೀನಿ. ಕತ್ಲು ಬೆಳಕಿನ ವ್ಯತ್ಯಾಸ ಗೊತ್ತಾಗುತ್ತೆ. ನನ್ನ ರೂಮ್ನಲ್ಲಿ ಮಾತ್ರನೇ ಇಲ್ಲಿಲೇ ಸುತ್ತಾಡ್ತೀನಪ್ಪ, ಅಷ್ಟೇ, ಬೇರೆ ಎಲ್ಲೂ ಹೋಗಲ್ಲ. ಸದ್ಯ ಅಷ್ಟಾದರೂ ಕಾಣಿಸ್ತಾ ಇದೆಯಲ್ಲ, ಅದೇ ಖುಷಿ. ಹೌದು, ನೀವೇನು ತುಂಬ ದಿನಗಳ ನಂತರ ಬರ್ತಾ ಇದ್ದೀರಲ್ಲ, ಏನು ಸಮಾಚಾರ? ಅದೇಮ್ಮ, ನಮ್ಮ ಆರ್ತಿಗೆ 6 ತಿಂಗಳು ತುಂಬ್ತಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆರ್ತಿ ತುಂಬ ಅದೃಷ್ಟ ಮಾಡಿದ್ದಾಳಮ್ಮ, ನಿಮ್ಮಂಥ ತಂದೆ ತಾಯಿನ ಪಡೆಯೋದಕ್ಕೆ. ಈ ಮನುಷ್ಯ ನನ್ನ ಇವತ್ತು ಬಿಡಂಗೆ ಕಾಣಲ್ಲ. ಕೈಗೆ ಸಿಗಾಕೊಂಡ್ರೆ ಕಾಲು ಕೆಳಗಡೆ ಹಾಕೊಂಡು ಸರಿ ತುಳಿದಾಕ್ಬಿಡ್ತಾರೆ. ಈ ಚಾಮುಂಡಿ ಮೇಡಮ್ ಸವಾಸ ಮಾಡಿ ಮೋಸ ಹೋದೆ. ಏನು ಮಾಡಪ್ಪ? ಮನೆ ಮರಿದಿದ್ದೇನೆ ನಿನಗೆ? ಹೆಣ್ಮಕ್ಳ ಹತ್ರ ಪಸ್ ಕದಿತಿಯಲ್ಲ, ವೇಸ್ಟ್ ಫೆಲೋ. ನೋಡು, ಒಳ್ಳೆ ಮಾತಿಂದ ವಾಪಸ್ ಕೊಟ್ರೆ ಸರಿ, ಇಲ್ಲಾಂದ್ರೆ ಮಗನ ಪೊಲೀಸವ್ರಿಗೆ ಫೋನ್ ಮಾಡ್ತೀನಿ. ಇವ್ರ ಸವಾಸ ನನಗೆ ಹಾಕ್ಬೇಕು. ಮೊದಲೇ ಇವ್ರದೆಲ್ಲ ಹೈ ಲೆವೆಲ್ ಕಾಂಟ್ಯಾಕ್ಟ್ಸು. ಚಿತ್ರಾನ್ನಕ್ಕೆ ಆಸೆ ಪಟ್ಟು ಬಿರಿಯಾನಿ ಕಳ್ಕೊಳ್ಳೋದು ಬೇಡ, ಪರ್ಸ್ ಕೊಟ್ಬಿಡೋಣ.
ಯಾವಾಗ್ಲೂ ಅನ್ನ ತಿನ್ನೋ ಕೆಲಸ ಮಾಡ್ತಾ ಇದ್ದೆ, ಇವತ್ತು ಬೇರೆಯವ್ರ ಸಂಘ ಸೇರಿ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟಿದ್ದೀನಿ. ಇನ್ನು ಯಾವತ್ತೂ ಕಳ್ತನ ಮಾಡಲ್ಲ. ದಯವಿಟ್ಟು ಪಿಕ್ ಪಾಕೆಟ್ ಕೇಸಲ್ಲಿ ಪೊಲೀಸು ಕೋರ್ಟ್ ಅಂತೆಲ್ಲ ಅಲ್ಲಿ ಹೆಂಗ್ ಮಾಡ್ಬಿಡಿ, ಮೊದಲೇ ಪಡುವ ನಾನು. ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನೊಂದ್ಸಲ ಈ ಪಾರ್ಕಲ್ಲಿ ಕಾಣಿಸ್ಕೋಬೇಕಲ್ಲ, ಅಲ್ಲಿ ಮುರಿದಾಕ್ಬಿಡ್ತೀನಿ. ಬಾಣ ಪಾಪ ನಮ್ಮ ಬಾಸ್ ಎಷ್ಟು ಅಮಾಯಕರು. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಜೊತೆಗಿರ್ತೀನಿ, ಆದ್ರೂ ನನ್ನ ಕಣ್ಣು ನನ್ನ ನೈಟ್ ನೋಡಿ ನಾನೇ ಅಂತ ಕಂಡಿಡಿಲಿಲ್ವಲ್ಲ. ಈ ಚಾಮುಂಡಿ ಮೇಡಮ್ ಜೊತೆ ಸೇರಿ ಪಾಪ ನಮ್ಮ ಬಾಸ್ಗೆ ಎಷ್ಟು ಮೋಸ ಮಾಡ್ಬಿಟ್ಟೆ. ಸರಿ ಹಾಳಾಗೋಗ್ಲಿ, ಕೆಳಗಡೆ ಇಳಿಯೋಣ. ಜೋಚಲ್ಲಿ ಏನೋ ಹತ್ಬಿಟ್ಟೆ, ಇವಾಗ ಕೆಳಗಡೆ ನೋಡಿದ್ರೆ ಭಯ ಆಗ್ತಾ ಇದೆ, ಹೆಂಗಪ್ಪ ಇಳಿಯೋದು? ಅಣ್ಣ 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 ಒಂಚೂರು ಇಳಿಸೋಣ ದಯವಿಟ್ಟು. ಅಣ್ಣ ಅಣ್ಣ ಒಂಚೂರು ಏನಿ ತಗೊಂಡ್ಬರ್ರಿ ಅಣ್ಣ. ಯಾರು ಕಾಪಾಡ್ರಪ್ಪ. ಮತ್ತೆ ಮಾವ ಯಾವಾಗ ಬಂದಿದ್ದು? ಈಗ ತಾನೇ ಬಂದ್ವಪ್ಪ. ದಿಢೀರಂತ ಬಂದಿದ್ರಾ? ಹೇಗಿದ್ದೀರಿ? ಏನ್ ಸಮಾಚಾರ? ವಿಕಿ, ಆರ್ತಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದು ಅಲ್ಲದೆ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತಪ್ಪ. ಹೌದಾ? ಏನು ವಿಷಯ ಮಾತಾಡಬೇಕು? ಅಂಥದ್ದೇನೂ ಇಲ್ಲಪ್ಪ. ಆರ್ತಿನ ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿನ್ಗೇನು ಅಭ್ಯಂತರ ಇಲ್ಲ ತಾನೆ? ಏನು ಆರ್ತಿ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ಯಾಕೆ? ಇದೇನಪ್ಪ ಹೀಗೆ ಕೇಳ್ಬಿಟ್ಟೆ? ಬಸ್ರಿ ಹುಡುಗಿನ ತವ್ರ ಮನೆಗೆ ಕರ್ಕೊಂಡು ಹೋಗೋದು ವಾಡಿಕೆ ಅಲ್ವಾ? ಅದಕ್ಕೆ ನಾವು ಅವಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಆಸೆ ಪಡ್ತಿದ್ದೀವಿ. ನಾವು ಸ್ವಲ್ಪ ಆರೈಕೆ ಮಾಡಿದ್ರೆ ತಾಯಿ ಮಗುಗೆ ಒಳ್ಳೇದಾಗ್ಬೋದೇನೋ ಅಂತ ಒಂದು ಸಣ್ಣ ಆಸೆ ಅಷ್ಟೆ. ವಾ, ಹಾಗಾದ್ರೆ ನಮಗೆ ಅವಳನ್ನ ನೋಡ್ಕೊಳ್ಳೋ ತಾಕತ್ತಿಲ್ಲ ಅಂತನಾ? ಚೇಚೆ, ನೀನು ತಪ್ಪು ತಿಳ್ಕೊಳ್ತಿದ್ಯಾ ವಿಕ್ಕಿ. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಬಸ್ರಿ ಹುಡುಗಿನ ತವ್ರ ಮನೆಗೆ ಕರ್ಕೊಂಡು ಹೋಗಿ ನಮ್ಮ ಕೈಲಾಗಿರೋ ಆರೈಕೆ ಮಾಡಬೇಕು ಅನ್ನೋದು ಎಲ್ಲ ಅಪ್ಪ ಅಮ್ಮಂದ್ರಿಗೂ ಆಸೆ ಇರುತ್ತೆ. ಅದಕ್ಕೆ ಹಾಗೆ ಹೇಳಿದೆ ಅಷ್ಟೆ. ಹೌದಪ್ಪ, ವಾಡಿಕೆ ಪ್ರಕಾರ ನಾವು ಅವಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು. ಈಗ ಹೇಗಿದ್ರು ಅವಳಿಗೆ 6 ತಿಂಗಳು ತುಂಬಿದೆ, ಇನ್ಮೇಲೂ ಇಲ್ಲಿರೋದು ಸರಿ ಅಲ್ಲ ಅಲ್ವಾ? ಅದಕ್ಕೆ ಕರ್ಕೊಂಡು ಹೋಗಬೇಕು ಅಂತ. ನೋಡಿ ಮಾವ, ಆರ್ತಿ ಅವ್ರನ್ನ ಹೇಗೆ ನೋಡ್ಕೊಳ್ಬೇಕು, ಅವ್ರಿಗೆ ಹೇಗೆ ಆರೈಕೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ನಿಮ್ಮಿಂದ ಕಲಿಯೋ ಅಗತ್ಯ ಏನಿಲ್ಲ. ಅಷ್ಟಕ್ಕೂ ಆರ್ತಿ ಅವ್ರು ಖುಷಿಯಾಗಿಲ್ಲ ಅಂತ ಯಾರು ಹೇಳಿದ್ದು? ಆರ್ತಿ ಅವ್ರು ಹೇಳಿದ್ರಾ? ಆರ್ತಿ ಅವರೇ, ಆರ್ತಿ ಅವರೇ, ಯಾಕಪ್ಪ ವಿಕ್ಕಿ ಅಷ್ಟೊಂದು ಕೋಪ ಮಾಡ್ಕೋತಾ ಇದೆಯಾ? ನಮ್ಮ ಮಗಳನ್ನ ನೀನು ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಹಾಗೇನಾದರೂ ಹೇಳಿದ್ರೆ ಆ ದೇವ್ರ ಮೆಚ್ತಾನ. ಮತ್ತೆ ಇನ್ಯಾವ ರೀತಿಲಿ ಹೇಳ್ತಾ ಇದ್ದೀರಾ? ನೀನು ಕೆಲಸದಲ್ಲಿ ಬ್ಯುಸಿ ಇರ್ತೀಯಲ್ಲಪ್ಪ, ಹಾಗಾಗಿ ನೀನು ಅವಳ ಕಡೆ ಗಮನ ಕೊಡೋದಕ್ಕೆ ಆಗದೆ ಇರಬಹುದು ಅನ್ನೋ ಕಾರಣಕ್ಕೆ. ಅದು ಬಿಟ್ರೆ ನೀನು ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ನಾನು ಹೇಳಲಿಲ್ಲ. ಸರಿಯಪ್ಪ, ನೀನು ಹೇಗೆ ಹೇಳ್ತೀಯೋ ಹಾಗೇ ಆಗಲಿ. ನಿನಗೆ ಅವಳನ್ನ ಕಳ್ಸೋದಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಅವಳಿಲ್ಲೇ ಇರಲಿ. ಸಾರಿ ಅತ್ತೆ ಮಾವ, ನಿಮ್ಗೆ ಹರ್ಟ್ ಮಾಡಬೇಕು ಅಂತ ಇಷ್ಟೊತ್ತು ನಾನು ಈ ಥರ ಮಾತಾಡಲಿಲ್ಲ. ಸುಮ್ಮನೆ ಗೋಳಿಕೊಳ್ಳೋಣ ಅನಿಸ್ತು, ಅದಕ್ಕೆ ಇಷ್ಟೆಲ್ಲ ಮಾಡಿದೆ. ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಏನಪ್ಪ ಹೇಳ್ತಾ ಇದೀಯಾ? ಹಾಗಾದ್ರೆ ನೀನು ಇಷ್ಟೊತ್ತು ಹೇಳಿದ್ದು ತಮಾಷೆಗಾ? ಹೌದು ಮಾವ, ಆರ್ತಿ ಅವ್ರನ್ನ ನೀವು ಯಾವಾಗ ಬೇಕಾದರೂ ಮನೆಗೆ ಕರ್ಕೊಂಡು ಹೋಗ್ಬೋದು. ಆದರೆ ಸೀಮಂತ ಒಂದಾಗ್ಬಿಡ್ಲಿ, ಆ ಕಾರ್ಯ ಆದಮೇಲೆ ನೀವು ಯಾವಾಗ ಬೇಕಾದರೂ ಮನೆಗೆ ಕರ್ಕೊಂಡು ಹೋಗ್ಬೋದು. ಹಾಗಾದರೆ ನೀವು ಸೀಮಂತ ಶಾಸ್ತ್ರ ಮಾಡೋದು ಯಾವಾಗ? ಇನ್ನೊಂದು ತಿಂಗಳು ಅಂತ ಅನ್ಕೊಳ್ಳೋಣ. ಯಾಕೆ ಮಾವ, ಅಷ್ಟೊತ್ತು ವೆಯ್ಟ್ ಮಾಡೋಕ್ಕಾಗಲ್ವಾ? ಇಲ್ಲಪ್ಪ, ಆ ಥರ ಏನಿಲ್ಲ. ನೀವು ಆರಾಮಾಗಿ ಸೀಮಂತ ಕಾರ್ಯನ ಮಾಡಿ ಅಲ್ವಾ ಪರಿ? ಆಗ್ಲಪ್ಪ, ಸೀಮಂತ ಶಾಸ್ತ್ರ ಮುಗಿದ್ಮೇಲೆ ನಾವು ಆರ್ತಿನ ಕರ್ಕೊಂಡು ಹೋಗ್ತೀವಿ. ಅಲ್ಲಿವರೆಗೂ ಅವಳು ನಿನ್ನ ಜೊತೆಗೆ ಇರಲಿ.
ಇವಳು ನಮ್ಮ ಮಂಜಣ್ಣನ ಮಗಳು ಅದಿತಿ ಅಲ್ವಾ? ಅದಿತಿ, ಅಣ್ಣ ಬರ್ತಿದ್ದಾನೆ, ಬೇಗ ಓಡು. ಆದ್ಯಾ ಅಲ್ಲ ಆದ್ಯಾ, ಬೆಂಗಳೂರಲ್ಲಿ ಹೀಗೆಲ್ಲ ಕಳ್ತನ ಮಾಡ್ತಾರೆ ಅಲ್ವಾ? ವೆರಿ ಮಚ್. ಆದ್ಯಾ, ಲಿಪ್ಸ್ಟಿಕ್ ಮಾರ್ಕ್. ಆ ಹುಡುಗಿ ಮತ್ತೆ ಇವತ್ತು ಬಂದಿದ್ಲು ಅನ್ಸುತ್ತೆ. ಇವತ್ತು ಮಿಸ್ ಆಗೋದಲ್ಲ ಆದ್ಯಾ? ಅಲ್ವಾ? ಹುಡ್ಕೋದು ಅರೆ ಪರಿಮಳ ಅವರೇ, ಬನ್ನಿ ಬನ್ನಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ವೈಜಯಂತಿ ಅವರೇ? ಚೆನ್ನಾಗಿದ್ದೀನಿ. ನೀವು ಬಂದಿದ್ದೇ ಗೊತ್ತಾಗಿಲ್ಲ ನೋಡಿ. ಅದು ಮಗಳನ್ನ ನೋಡಿ ತುಂಬ ದಿನ ಆಗಿತ್ತಲ್ಲ, ಅವಳನ್ನ ಮಾತಾಡಿಸ್ಕೊಂಡು ಹಾಗೆ ನಿಮ್ಮನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ನನಗೂ ತುಂಬ ಸಂತೋಷ ಆಯಿತು. ನನಗೂ ಅಷ್ಟೇ, ನಿಮ್ಮ ನೋಡಿ ತುಂಬ ಖುಷಿ ಆಯಿತು. ಎಲ್ಲರೂ ನನ್ನನ್ನು ಹೆತ್ತ ತಾಯಿ ಥರ ನೋಡ್ಕೋತಾರೆ. ಆ ಕಾರಣಕ್ಕೆ ನಾನಿಲ್ಲಿ ಸಂತೋಷವಾಗಿದ್ದೀನಿ. ಆರತಿ ಅಮ್ಮು ನಿಮ್ಮ ಬಗ್ಗೆ ಮಾತಾಡ್ದಿರೋ ದಿನವೇ ಇಲ್ಲ. ಒಂದು ಪಕ್ಷ ನನ್ನನ್ನು ಮರೆತರು, ನಿಮ್ಮ ಬಗ್ಗೆ ಮಾತಾಡೋದನ್ನು ಮಾತ್ರ ಮರೆಯೋದೇ ಇಲ್ಲ. ನೀವು ಗೊತ್ತಾ, ಅವರಿಬ್ಬರು ನಮ್ಮ ಮನೆಗೆ ಬಂದಾಗೆಲ್ಲ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾರೆ. ನೀವು ಅವ್ರ ಬಗ್ಗೆ ಕಾಳಜಿ ಮಾಡೋದನ್ನು, ಪ್ರೀತಿ ತೋರಿಸೋದನ್ನು ಯಾವಾಗಲೂ ಮೆಲುಕು ಹಾಕ್ತಿರ್ತಾರೆ. ಅವ್ರು ಹೇಳೋದನ್ನು ಕೇಳ್ತಾ ಇದ್ರೆ ನೀವೇ ಅವ್ರ ತಾಯೇನೋ ಅಂತ ಅನಿಸುತ್ತೆ. ಏನೋ ಪರಿಮಳ ಅವರೇ, ಅವರಿಬ್ಬರು ನನ್ನ ಬಗ್ಗೆ ಏನು ಭಾವನೆ ಇಟ್ಕೊಂಡಿದ್ದಾರೆ, ಅವ್ರು ಏನು ಅನ್ಕೋತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ಮಾತ್ರ ಅವರಿಬ್ಬರು ನನ್ನ ಸ್ವಂತ ಮಕ್ಕಳಿದ್ದ ಹಾಗೆ. ಪರಿಮಳ ಅವರೇ, ನೀವು ನಿಮ್ಮ ಮಕ್ಕಳನ್ನ ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಾ. ನಾನೇ ಹುಡುಕಿ ನನ್ನ ಮಕ್ಕಳ ಮದುವೆ ಮಾಡಿದ್ದಿದ್ರು ಇಂಥ ಒಳ್ಳೆ ಸೊಸೆಂದರು ನನಗೆ ಸಿಗ್ತಿರ್ಲಿಲ್ಲ. ಇಂಥ ಸೊಸೆ ಸಿಗೋಕ್ಕೆ ನಾನು ನಿಜವಾಗ್ಲೂ ತುಂಬ ಪುಣ್ಯ ಮಾಡಿದ್ದೀನಿ. ವೈಜಯಂತಿ ಅವರೇ, ನಿಮ್ಮ ಮಾತಿನಲ್ಲೇ ಗೊತ್ತಾಗುತ್ತೆ ನೀವೆಷ್ಟು ಒಳ್ಳೆಯವರು ಅಂತ. ನನ್ನ ಮಕ್ಕಳನ್ನ ನಿಮ್ಮ ಮಕ್ಕಳು ಅಂತ ಅನ್ಕೋತೀರಾ, ಹಾಗೆಯೇ ಈ ಮನೇಲಿರೋ ಮಕ್ಕಳನ್ನೂ ನಿಮ್ಮ ಮಕ್ಕಳೇ ಅಂತ ಅನ್ಕೋತೀರಾ. ನಿಜವಾಗ್ಲೂ ನಿಮ್ಮ ಮನಸ್ಸು ತುಂಬ ಒಳ್ಳೆಯದು. ಈಗಿನ ಕಾಲದಲ್ಲೂ ನಿಮ್ಮಂಥವ್ರು ಇದ್ದಾರೆ ಅಂದರೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅಯ್ಯೋ, ಹಾಗೇನೂ ಇಲ್ಲ. ನಮಸ್ಕಾರ. ಅರೆ ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆಗ್ಲಿಂದ ನೀವಿಬ್ರು ಏನೋ ಗಾಢವಾಗಿ ಮಾತಾಡ್ತಾ ಇರೋ ಹಾಗಿದೆ. ಅದೇ ರೀ, ನಮ್ಮ ಮಕ್ಕಳು ಇವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಇವರು ನಮ್ಮ ಮಕ್ಕಳನ್ನ ಎಷ್ಟು ಕಾಳಜಿ ಮಾಡ್ತಾರೆ ಅಂತ ಮಾತಾಡ್ಕೋತಾ ಇದ್ವಿ. ವೈಜಯಂತಿ ಅವರೇ, ಅದ್ಯಾರೋ ವೇದಾಂತ ಅಮ್ಮ ಅಂತ ಹೇಳ್ಕೊಂಡು ಒಂದು ಹೆಂಗಸ್ ಬಂದಿದ್ಲಲ್ಲ ನೋಡಿ, ಕೊನೆಗೋಳಿ ಮನೆಯಿಂದ ಹೊರಗೋಗೋ ಥರ ಆಯಿತು. ಸದ್ಯ ದೇವ್ರ ದೊಡ್ಡವನು, ಕೊನೆಗೂ ಈ ಮನೆಯಿಂದ ಅವಳು ಹೊರಗೋಗೋ ಥರ ಮಾಡಿ ಎಲ್ರಿಗೂ ಒಳ್ಳೇದು ಮಾಡಿದ್ದಾನೆ. ಇಲ್ಲಾಂದ್ರೆ ಏನಾಗ್ತಿತ್ತೋ ಏನೋ. ಹೌದು, ಆಕೆನ ಆಚೆ ಕಳಿಸ್ಲಿಲ್ಲ ಅಂದಿದ್ರೆ ಇನ್ನು ಏನೇನು ಅವಂತರ ಮಾಡ್ತಿದ್ಲೋ ಏನೋ. ನೋಡಿ ವೈಜಯಂತಿ ಅವರೇ, ಒಂದು ವಿಷಯ ನಾನು ಹೇಳೋದೇ ಮರೆತುಬಿಟ್ಟಿದ್ದೆ. ನಾನು ಇವರು ಯಾವಾಗಲೂ ಮನೇಲಿ ಮಾತಾಡ್ಕೋತಾ ಇದ್ವಿ. ಅದು ಯಾರೋ ಹೆಂಗಸು ವೇದಾಂತ ಅಮ್ಮ ಅಂತ ಹೇಳ್ಕೊಂಡು ಬಂದಿದ್ಲಲ್ಲ, ಅವಳ ಬದಲಾಗಿ ನೀವೇ ಅಮ್ಮ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಏ ವೈಜಯಂತಿ, ನೀನೇನು ಮಾಡ್ತಾ ಇದೀಯಾ ಇಲ್ಲಿ? ನೀನು ಹೀಗೆ ಮಾತಾಡ್ತಾ ಕೂತ್ಕೊಂಡ್ರೆ ಕೆಲಸ ಮಾಡೋರು ಯಾರು? ಇನ್ನು ಮನೆಯಲ್ಲಿ ಅಡುಗೆನೂ ಆಗಿಲ್ಲ. ಹಾಂ, ಮಾಡ್ತೀನಿ. ನೋಡಿ ಪರಿಮಳ ಅವರೇ, ನೀವು ಬಂದಿರೋದು ನಿಮ್ಮ ಮಗಳನ್ನ ಮಾತಾಡ್ಸೋದಕ್ಕೆ, ಮನೆ ಕೆಲಸದವ್ರನ್ನಲ್ಲ. ಫಸ್ಟ್ ಆಫ್ ಆಲ್ ನನಗೆ ಮನೆ ಕೆಲಸದವ್ರ ಜೊತೆ ಇಷ್ಟೆಲ್ಲ ಮಾತಾಡೋದು ಇಷ್ಟ ಆಗಲ್ಲ. ಮನೆಗೆ ಬಂದವರೆಲ್ಲ ಅವ್ರನ್ನ ಇಷ್ಟು ಸಲಿಗೆಯಿಂದ ಮಾತಾಡಿಸ್ಬಿಟ್ರೆ ಆಮೇಲೆ ನಮ್ಮ ಲೆವೆಲ್ಗೆ ಕೂತ್ಕೋತಾರೆ.
ಇನ್ಮೇಲೆ ನಮ್ಮ ಮನೆಗೆ ಬಂದರೆ ನಿಮ್ಮ ಮಕ್ಕಳನ್ನ ಮಾತಾಡಿಸ್ಕೊಂಡು ಹೋಗಿ. ಇಂಥದ್ದೆಲ್ಲ ನನಗಿಷ್ಟ ಆಗಲ್ಲ.